ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಿಗಿ ಕೆಂಡ ಕಾರ್ತಾ ಇದೆ. ಅದು ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕೆಪಿಸಿಸಿ ಕರೆಯನ್ನು ಕೊಟ್ಟಿದೆ. ಸೋಮವಾರ ಬೆಳಗ್ಗೆ 11ರಿಂದ ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನ ನಡೆಸಲಾಗುತ್ತೆ. ಶಾಸಕರು ಸಂಸದರು ಭಾಗಿಯಾಗಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಪ್ರತಿಯೊಂದು ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ, ಅದು ಕೂಡ ರಾಜ್ಯಪಾಲರ ವಿರುದ್ಧ. ನನಗೆ ಇದು ನೋಡಿದಾಗ ಹಿಂದಿನ ಒಂದು ಘಟನೆ ನೆನಪಾಗುತ್ತೆ. ಏನಂತ ಹೇಳಿದ್ರೆ, ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಂಸರಾಜ್ ಭಾರದ್ವಾಜ್ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ರು. ಇದೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಅನ್ನ ನಡೆಸಿರುವಂತದ್ದು ಇಡೀ ಎಲ್ಲ ಜಿಲ್ಲಾದ್ಯಂತ ಹಂಸರಾಜ್ ಭಾರದ್ವಾಜ್ ವಿರುದ್ಧ ಅವರು ರಾಜ್ಯಪಾಲರಾದಂತಹ ಸಂದರ್ಭದಲ್ಲಿ. ಈಗ ಉಲ್ಟಾ ಆಗ್ತಾ ಇದೆ. ನಾರ್ಮಲಿ ಎಲ್ಲ ರಾಜಕಾರಣದಲ್ಲಿ ಬರುತ್ತೆ ಷಡ್ಯಂತ್ರ, ಅದು ಇದು ಮತ್ತೊಂದು ಮಗದೊಂದು. ಈಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ಸ್ವತಃ ಸಿಎಂ ಕುರ್ಚಿಗೆ ಕಂಟಕವನ್ನ ತಂದಿಟ್ಟಂತಹ ಈ ಪ್ರಕರಣ ಇದು ಮೂಢ ಹಗರಣ. ಇದೇ ವಿಚಾರಕ್ಕೆ ಈಗಾಗಲೇ ವಿಧಾನಸೌಧದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲೂ ಕೂಡ, ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೆಸುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಜೊತೆಗೆ ನೋಡಿ, ಪ್ರತಿಯೊಂದು ಜಿಲ್ಲಾದ್ಯಂತ ಪ್ರೊಟೆಸ್ಟ್ ನಡೆಸ್ತಾ ಇರುವಂಥದ್ದು. ಮೈಸೂರು ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆ ರಾಜಭವನ ಬೆಂಗಳೂರಲ್ಲಿ ಗಮನಿಸ್ತಾ ಇದ್ದೀರಾ, ಕಲಬುರಗಿಯಲ್ಲಿ ನೋಡ್ತಾ ಇದ್ದೀರಾ, ದಾವಣಗೆರೆಯಲ್ಲಿ ನೋಡಿ, ಯಾದಗಿರಿ, ಎಲ್ಲ ಕಡೆಯಲ್ಲಿ ಈಗಾಗಲೇ ಪ್ರತಿಭಟನೆ ಶುರುವಾಯಿತು. ಈಗ ನಾಳೆ ಮತ್ತೆ ಪ್ರತಿಭಟನೆ ಅಧಿಕೃತವಾಗಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಜಿಲ್ಲಾಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ. ನಾಳೆ ಖುದ್ದಾಗಿ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ, 11 ಗಂಟೆಗೆ ಶುರು ಹಂಚಿಕೊಳ್ಳಿ ಅಂತ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರಿಗೆ ಯಾವ ರೀತಿಯಾಗಿ ಕಂಟಕ ಎದುರಾಗಿದೆ ಅಂತ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಅಧಿಕೃತವಾಗಿ ಸೂಚನೆಯನ್ನು ಕೊಟ್ಟು ಬಿಟ್ಟಿದ್ದಾರೆ, ಪ್ರತಿಯೊಂದು ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಿ ಅಂತ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಬಹುದು ರಾಜ್ಯಾದ್ಯಂತ ಅಂತ? ಖಂಡಿತ ನಿಕೇಶ್, ಯಾಕಂದರೆ ಪಕ್ಷ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡರು ನಿರ್ಧಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕೆಪಿಸಿಸಿಗೆ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು ಜನರ ಆಕ್ರೋಶವಾಗಿ ಮತ್ತು ಪಕ್ಷದ ಆಕ್ರೋಶವಾಗಿ ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಸಿಡಿದೇಳಬೇಕು ಅನ್ನುವಂಥ ಒಂದು ಸೂಚನೆ ಕೊಟ್ಟಿರೋ ಬೆನ್ನಲೆಯಲ್ಲಿ ಸೋಮವಾರ ಬೆಳಗ್ಗೆ ಎಲ್ಲ ಜಿಲ್ಲಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಬೃಹತ್ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಅದು ಹೊರತುಪಡಿಸಿ ತಾಲೂಕು ಮಟ್ಟದಲ್ಲಿ ಮತ್ತು ಕ್ಷೇತ್ರ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಮಾಡೋಕ್ಕೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ದೊಡ್ಡ ಪ್ರತಿಭಟನೆ ಜಿಲ್ಲಾ ಮಟ್ಟದಲ್ಲಿ ಆದಾಗ ಒಂದಷ್ಟು ಒತ್ತಡಗಳು ಬಂದೇ ಬರ್ತವೆ. ರಾಜ್ಯಪಾಲರು ಒಂದು ನಡೆ ಸರಿ ಇಲ್ಲ ಅನ್ನುವಂಥದ್ದು ಜನಾಭಿಪ್ರಾಯ ಮೂಡಿಸಬೇಕಾದಂಥದ್ದಿದೆ. ನೀವು ಗಮನಿಸಬಹುದು, ಬಿಜೆಪಿ ಪಾದಯಾತ್ರೆ ಹೊರಟಾಗ ಏನು ಬೆಂಗಳೂರಿಂದ ಮೈಸೂರುವರೆಗೂ ಕೂಡ ಜನ ಆಂದೋಲನ ಒಂದು ಯಾತ್ರೆ ಅಂತ ಕಾಂಗ್ರೆಸ್ ಕೂಡ ಮಾಡ್ತು. ಅಲ್ಲಿ ಒಂದಷ್ಟು ಈ ರಾಜ್ಯಪಾಲರ ನಡೆ ಮತ್ತು ಬಿಜೆಪಿ ರಾಜ್ಯಕ್ಕೆ ವಿರುದ್ಧ ಒಂದಷ್ಟು ಹೋರಾಟವನ್ನು ಮತ್ತು ಅದಕ್ಕೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತು. ಹಾಗಾಗಿ ರಾಜ್ಯಪಾಲರ ನಡೆ ವಿರುದ್ಧ ಸಿಎಂ ಬೆನ್ನಿಗೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕೂ ಇದೆ ಮತ್ತು ಪಕ್ಷಕ್ಕೂ ಇದೆ. ಆ ನಿಟ್ಟಿನಲ್ಲಿ ಜನರ ಆಕ್ರೋಶವಾಗಿ ಹೊರಹೊಮ್ಮಿಸುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಸೋಮವಾರ ಬೆಳಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್. ನಿಮ್ಮೆಲ್ಲ ಮಾಹಿತಿ ಈಗಾಗಲೇ ಗಮನಿಸ್ತಾ ಇದ್ದೀವಿ. ಪ್ರತಿಭಟನೆ ಆಲ್ರೆಡಿ ಶುರುವಾಯಿತು, ಇವತ್ತಿನಿಂದಲೇ ಶುರುವಾಗಿದೆ. ಮೈಸೂರು, ಕಲಬುರಗಿ, ಹಾಗೆ ರಾಜಭವನದ ಮುಂಭಾಗದಲ್ಲಿ ಯಾದಗಿರಿ, ಚಿಕ್ಕಮಗಳೂರು, ದಾವಣಗೆರೆ. ಆದರೆ ಇದನ್ನ ಹೊರತುಪಡಿಸಿ ಸೋಮವಾರದಿಂದ ಎಲ್ಲ ಜಿಲ್ಲಾದ್ಯಂತ 11 ಗಂಟೆಗೆ ಪ್ರತಿಭಟನೆಯನ್ನ ಶುರು ಮಾಡಿ ಅಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಅಧಿಕೃತವಾದಂತಹ ಸೂಚನೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಪ್ರಾಸಿಕ್ಯೂಷನ್ ಕಂಟಕ ಎದುರಾಗಿದೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಈಗ ಆರಂಭ ಆಗಿದೆ. ಕ್ಯಾಬಿನೆಟ್ ಹಾಲ್ ನಲ್ಲಿ ನಡೀತಾ ಇರುವಂತಹ ಸಭೆ ಇದು. ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಮುಂದಿನ ನಡೆ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಎಲ್ಲ ರೀತಿಯಾದಂತಹ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ತೀವ್ರ ಕುತೂಹಲವನ್ನ ಮೂಡಿಸಿರುವಂತಹ ಸಚಿವ ಸಂಪುಟ ಸಭೆ ಇದು. ಯಾಕಂತ ಹೇಳಿದ್ರೆ, ಹಿಂದೆ ನಾವು ನೋಡ್ತಾ ಇದ್ವಿ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಸರ್ಕಾರದ ಬಗ್ಗೆ ಇರ್ಬೋದು, ಸರ್ಕಾರದ ನಿಲುವಿರ್ಬೋದು, ಬೇರೆ ಬೇರೆ ಸಚಿವರ ನಿಲುವಿರ್ಬೋದು, ಇದೆಲ್ಲ ಪ್ರಶ್ನೆ ಆಗ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದ್ರೆ ಈಗ ಆಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಸಿಎಂ ಕುರ್ಚಿಗೆ ಕಂಟಕ ಬಂದಿರುವಂಥದ್ದು. ಇದ್ರ ಬಗ್ಗೆ ಮುಂದೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡಬೇಕು, ಮುಂದೆ ಯಾವ ರೀತಿಯಾಗಿ ಬಿಜೆಪಿ ಅವರಿಗೆ ಟಕ್ಕರ್ ಕೊಡಬೇಕು, ರಾಜ್ಯಪಾಲರ ವಿಚಾರಕ್ಕೆ ಯಾವ ರೀತಿಯಾಗಿ ಮಾತಾಡಬೇಕು, ಈ ಎಲ್ಲದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೆಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಬಹುದು ಅಂತ?
ನಿಕೇಶ್, ಬಹಳ ಪ್ರಮುಖವಾಗಿ ರಾಜ್ಯಪಾಲರು ಮುಡ ಕೇಸನ್ನು ಪ್ರಾಸಿಕ್ಯೂಷನ್ ಕೊಟ್ಟ ಬಳಿಕ ತುರ್ತಾಗಿ ನಡೀತಕ್ಕಂತಹ ಸಚಿವ ಸಂಪುಟ ಸಭೆ, ಬಹುತೇಕ ಸಚಿವ ಸಂಪುಟ ಸಭೆಗೆ ಸಚಿವರು ಗೈರಾಗಿದ್ದಾರೆ. ಯಾಕಂದರೆ ಜಿಲ್ಲೆಗಳಲ್ಲಿ ಅವರು ಹೋಗಿದ್ರು, ಅವರು ತುರ್ತಾಗಿ ಕರೆದಿರೋ ಕಾರಣಕ್ಕಾಗಿ ಇನ್ನೂ ಕ್ಯಾಬಿನೆಟ್ ಸಭೆಗೆ ಬಂದಿಲ್ಲ. ಅದು ಹೊರತುಪಡಿಸಿ ಕ್ಯಾಬಿನೆಟ್ ಸಭೆಯಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿದೆ. CM ಬೆನ್ನಿಗೆ ನಿಂತ್ಕೊಳ್ಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದಕ್ಕೆ ಒಂದಷ್ಟು ಸೂಚನೆ ಮತ್ತು ಒಂದಷ್ಟು ಅದನ್ನು ಎದುರಿಸುವಂತಹ ಒಂದಷ್ಟು ಮಾಹಿತಿಯನ್ನು ರಾಜ್ಯಪಾಲರಿಗೆ ರವಾನಿಸಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ಒಗ್ಗಟ್ಟಾಗಿ CM ಬೆನ್ನಿಗೆ ನಿಂತಿದೆ ಅನ್ನುವಂಥ ಒಂದಷ್ಟು ಸಂದೇಶ ರವಾನಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ತುರ್ತಾಗಿ ಕರೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆ, ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿದೆ. ರಾಜ್ಯಪಾಲರ ನಿರ್ಧಾರಕ್ಕೆ ಖಂಡನಾ ನಿರ್ಣಯವನ್ನು ಪಾಸ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಆಗಿತ್ತು, ಯಾವ ರೀತಿಯಾದಂಥ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಆದರೂ ಕೂಡ ಇದನ್ನು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದೀರಿ, ಇದು ಸರಿಯಲ್ಲ ಅನ್ನುವಂಥ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಮತ್ತು ರಾಜ್ಯಪಾಲರ ಬಳಿ ಈಗಾಗಲೇ ಏನು ಕೇಸ್ಗಳು ಒಂದಷ್ಟು ಇದ್ದಾವಲ್ಲ, ಬೇರೆ ಬೇರೆ ನಾಯಕರ ಕೇಸ್ಗಳು, ಅವುಗಳ ಬಗ್ಗೆ ಯಾಕೆ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಪ್ರಶ್ನೆಯನ್ನು ಮುಂದಿನ ಕಾನೂನು ಹೋರಾಟದಲ್ಲಿ ಎತ್ತಬೇಕಾಗಿರ್ತಕ್ಕಂಥದ್ದು. ಮತ್ತು ಆ ಕಾನೂನು ಹೋರಾಟ ಯಾವ ರೀತಿಯಾಗಿ ಆಗಬೇಕು ಅನ್ನುವಂಥದ್ದು, ಯಾಕಂದರೆ CM ಕುರ್ಚಿಗೆ ಕಂಟಕ ಬಂದಿರೋದ್ರಿಂದ ಆ ಸರ್ಕಾರವು ಸುಗಮವಾಗಿ ನಡೀಬೇಕು ಮತ್ತು ಕಾನೂನು ಹೋರಾಟ ಕೂಡ ಒಂದು ರೀತಿಯಲ್ಲಿ ಸುಗಮವಾಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವರು ಬೆನ್ನಿಗೆ ನಿಂತ್ಕೊಳ್ಬೇಕು ಅನ್ನುವಂಥ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಒಂದು ಬಹುಮುಖ್ಯವಾಗಿ ನಡೀತಕ್ಕಂಥ ಸಚಿವ ಸಂಪುಟ ಸಭೆ ಮತ್ತು CMಗೆ ಒಂದಷ್ಟು ನೈತಿಕ ಬಲ ತುಂಬುವತಕ್ಕಂಥದ್ದು, ಮುಂದಿನ ಕಾನೂನು ಹೋರಾಟಗಳು ಮತ್ತು ರಾಜ್ಯಪಾಲರ ಈ ನಡೆ ಏನಿದೆಯಲ್ಲ ಅದನ್ನು ವಿರೋಧಿಸಿ ಒಂದಷ್ಟು ನಿರ್ಣಯಗಳನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ತಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಬಸವರಾಜ್. ಇನ್ನು ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.